ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಕನ್ನಡ ಗೀತ ರಚನೆಕಾರರಿಗೆ ಒಂದು ಭಯ ಇತ್ತು, ಅಳುಕಿತ್ತು, ಸಂಕೋಚ ಇತ್ತು. ನಮ್ಮ ಕವಿಗಳಿಗೆ ಭಾವಗೀತೆಗಳನ್ನು ಬರೆಯೋದಕ್ಕೆ ಭಯ ಇತ್ತು. ಯಾಕಂದ್ರೆ ರಾಮಚಂದ್ರ ಶರ್ಮಾ ಅಂತವರು ಟೀಕೆ ಮಾಡ್ಲಿಕ್ಕೆ, ಅಡಿಗರಂತವ್ರು ಟೀಕೆ ಮಾಡ್ಲಿಕ್ಕೆ ಕಾಯ್ತಾ ಇದ್ರು. ಚಿತ್ರಗೀತೆಗಳನ್ನು ಬರೀಲಿಕ್ಕೆ ಭಯ ಇತ್ತು. ಸಿದ್ದಲಿಂಗಯ್ಯನವರನ್ನ ಕರೆದು ಪುಟ್ಟಣ್ಣ ಕಣಗಾಲು ತಮ್ಮ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರಕ್ಕೆ ಹಾಡು ಬರೀರಿ ಅಂತಂದಾಗ ಸಂಕೋಚ ಪಡ್ತಾರೆ, ಬರೀತಾರೆ, ಆದ್ರೆ ಹೆಸರನ್ನ ಆದಿತ್ಯ ಅಂತ ಹಾಕೊಳ್ತಾರೆ. ನಮಸ್ಕಾರ. ದಯವಿಟ್ಟು ನಿಮ್ಮ ಗಮನವನ್ನ ಇಲ್ಲಿ ಕೇಂದ್ರೀಕರಿಸಿ. 3 ದಶಕ ಅಂದ್ರೆ ಒಂದು ತಲೆಮಾರು, ಅಂದ್ರೆ 31 ವರ್ಷಕ್ಕೆ ಪುರುಷರಿಗೆ ಸಂಬಂಧಪಟ್ಟಂತೆ ಒಂದು ತಲೆಮಾರು, ಅಂದ್ರೆ ಒಂದು ತಲೆಮಾರಿನ ಉದ್ದಕ್ಕೂ ಗೀತೆಗಳನ್ನ ಬರಿತಾ ಸಾಗಿರುವಂಥವರು ನಮ್ಮ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ಅವರು ಗೀತೆಗಳನ್ನ ಹೊಸದಿದ್ದಾರೆ ಅಂತ ಎಲ್ಲೂ ಕೂಡ ಅನ್ಸೋದಿಲ್ಲ. ಚಲನಚಿತ್ರ ಗೀತೆಗಳಿಗೆ ಬೇರೆ ಮೀಮಾಂಸೆ ಇದೆ ನಿಜ, ಆದ್ರೆ ಸಾಮಾನ್ಯ ಚಿತ್ರಗೀತೆಗಳಿಗಿಂತ ಮುಂದಕ್ಕೆ ಆ ಪರಂಪರೆಯನ್ನ ಕೊಂಡೊಯ್ಯುವಂತಹ, ಮೇಲಕ್ಕೆ ಜಿಗಿಸುವಂತಹ ಸಾಮರ್ಥ್ಯ ಅವರ ಹಾಡುಗಳಿಗಿದೆ. ಅವು ಪ್ರಣಯ ಗೀತೆಗಳಾಗಿರಬಹುದು, ಅಧ್ಯಾತ್ಮ ಸಂಬಂಧಿ ಗೀತೆಗಳಾಗಿರಬಹುದು, ಸಂದೇಶ ಸಾರುವಂತಹ ಆಗಿರಬಹುದು. ಅವರು ರಚಿಸಿದ್ದಾರೆ 3000 ಹಾಡುಗಳು ಅನ್ನುವಂಥದ್ದು ಸಣ್ಣ ಸಂಖ್ಯೆಯಲ್ಲ. ಈ 30 ವರ್ಷಕ್ಕೆ ಹೋಲಿಸಿದ್ರೆ ಅವ್ರು ಹೇಳ್ಕೋಬಹುದಿತ್ತು 10,000 ಹಾಡು ಬರೆದಿದ್ದಾರೆ ಅಂತ. ಆದ್ರೆ ಈ ಸಂಖ್ಯೆಯಲ್ಲಿ ಉತ್ಪ್ರೇಕ್ಷೆ ಇಲ್ಲ, ವೈಭವೀಕರಣ ಇಲ್ಲ, ಮತ್ತೇನೂ ಇಲ್ಲ. ಅಂದ್ರೆ ವಾರಕ್ಕೆ 2ರಂತೆ ಆದ ಸರಾಸರಿ ಹಾಡುಗಳನ್ನ ಬರೆದಿದ್ದಾರೆ. ಆ ಹಾಡುಗಳು ಕ್ಲೀಶೆಯಾಗಿಲ್ಲ, ಆ ಹಾಡುಗಳು ಚರ್ವಣ ಆಗಿಲ್ಲ. ಬರೆದದ್ದೇ ಬರೆದಿದ್ದು ಹೂವು, ಜೇನು, ಬಾನು, ನೀಲಿ, ದುಂಬಿ, ಹೂವು, ಹೀಗೆ ಸೀಮಿತ ಒಂದು ಚೌಕಟ್ಟಿನಲ್ಲಿ ಅವರ ಸಾಹಿತ್ಯ ಸಾಗಿಲ್ಲ. ಆ ಚೌಕಟ್ಟನ್ನ ಮೀರುವ ಕೆಲಸವನ್ನ ಅವರು ಮಾಡಿದ್ದಾರೆ. ಅಂದ್ರೆ ಚೌಕಟ್ಟು ಇಲ್ಲ ಅಂತಂದ್ರೆ ಈ ಕನ್ನಡ ಚಿತ್ರಗೀತೆಗಳು ಎಲ್ಲೋ ಒಂದು ಕಡೆ ಸ್ಥಗಿತಗೊಂಡ ಪರಂಪರೆ ಅಂತ ಅನ್ನಿಸ್ಬಿಟ್ಟಿತ್ತು. ಇಷ್ಟೇನ ನಮ್ಮ ಸಾಹಿತ್ಯ ನೋಡಿ, ಪಕ್ಕದಲ್ಲಿ ತೆಲುಗಿನಲ್ಲಿ, ತಮಿಳಿನಲ್ಲಿ ಎಷ್ಟು ಚಂದ ಬರ್ತಿದೆ ಅಂತಂದ್ರೆ, ಹಂಸಲೇಖ ಅವರು 80ರ ದಶಕದ ಆರಂಭದಲ್ಲಿ ಆ ಚೌಕಟ್ಟನ್ನು ಮೀರುವಂತಹ, ಅದಕ್ಕೆ ಒಂದು ಚಲನಶೀಲತೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಆ ಕೆಲಸವನ್ನ ನಾಗೇಂದ್ರ ಪ್ರಸಾದ್ ಅವರು, ಕವಿರಾಜ್ ಅವರು, ನಮ್ಮ ಜಯಂತ ಕಾಯ್ಕಿಣಿಯವರು ತುಂಬಾ ಸಮರ್ಥವಾಗಿ ಮುಂದುವರಿಸಿದ್ರು. ಇಲ್ಲಿ ಚಿತ್ರಗೀತೆಗಳಿಗೆ ಬೇಕಾಗಿರುವಂಥದ್ದು ವಿದ್ವತ್ತಿನ ಜೊತೆಗೆ ವೇಗ ಬೇಕು. ಆ ವೇಗವನ್ನ ಇಟ್ಕೊಂಡು ಅದಕ್ಕೆ ಓಘವನ್ನ ತುಂಬಿಕೊಂಡು, ವೇಗ ಮತ್ತು ಎರಡನ್ನ ಜೊತೆಗೆ ತಗೊಂಡು ಹೋಗ್ತಾ ಇರುವಂಥದ್ದು ಈ ಕಾರ್ಯಕ್ರಮ, ಈ ಸಮಾರಂಭ ಇದೆಯಲ್ಲ, ಇದು ನ ಭೂತೋ, ಆದ್ರೆ ನಾನು ನ ಭವಿಷ್ಯ ಅಂತ ಹೇಳೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ವೀರಕ ಪುತ್ರ ಶ್ರೀನಿವಾಸ್ ಇರುವಾಗ ಇಂತಹ ಮತ್ತು ಇದನ್ನು ಮೀರಿದ ಕಾರ್ಯಕ್ರಮಗಳನ್ನ ಅವ್ರು ಮಾಡಬಹುದು. ಆದ್ರೆ ಕನ್ನಡ ಗೀತ ರಚನೆಕಾರರಿಗೆ ಒಂದು ಭಯ ಇತ್ತು, ಅಳುಕಿತ್ತು, ಸಂಕೋಚ ಇತ್ತು. ನಮ್ಮ ಕವಿಗಳಿಗೆ ಭಾವಗೀತೆಗಳನ್ನು ಬರೆಯೋದಕ್ಕೆ ಭಯ ಇತ್ತು. ಯಾಕಂದ್ರೆ ರಾಮಚಂದ್ರ ಶರ್ಮಾ ಅಂತವರು ಟೀಕೆ ಮಾಡ್ಲಿಕ್ಕೆ, ಅಡಿಗರಂತವ್ರು ಟೀಕೆ ಮಾಡ್ಲಿಕ್ಕೆ ಕಾಯ್ತಾ ಇದ್ರು. ಚಿತ್ರಗೀತೆಗಳನ್ನು ಬರೀಲಿಕ್ಕೆ ಭಯ ಇತ್ತು. ಸಿದ್ದಲಿಂಗಯ್ಯನವರನ್ನ ಕರೆದು ಪುಟ್ಟಣ್ಣ ಕಣಗಾಲು ತಮ್ಮ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರಕ್ಕೆ ಹಾಡು ಬರೀರಿ ಅಂತಂದಾಗ ಸಂಕೋಚ ಪಡ್ತಾರೆ, ಬರೀತಾರೆ, ಆದ್ರೆ ಹೆಸರನ್ನ ಆದಿತ್ಯ ಅಂತ ಹಾಕೊಳ್ತಾರೆ. ಅಂದ್ರೆ ಆ ಮಡಿವಂತಿಕೆ, ಆ ಭಯವನ್ನ, ಕೀಳರಿಮೆಯನ್ನ ಮೀರಿ ನಮ್ಮ ಶ್ರೀಮೂರ್ತಿ ಅವರು ಹೇಳ್ದಂಗೆ ಇವತ್ತು ಧೈರ್ಯವಾಗಿ ನಾನು ಚಿತ್ರಗೀತೆ ಬರೆದಿದ್ದೀನಿ ಅಂತ ಹೇಳಿಕೊಳ್ಳುವ ಮಟ್ಟಕ್ಕೆ ನಮ್ಮ ಜನ ಅದನ್ನ ಸ್ವೀಕರಿಸಿದರೆ
ಒಂದು ಸಾರಸ್ವತ ಲೋಕವು ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ನನ್ನ ಒಡನಾಟ 50 ವರ್ಷಗಳದ್ದು. ಮುಂದಿನ ಆಗಸ್ಟ್ 24ಕ್ಕೆ 50 ವರ್ಷ ಆಗತ್ತೆ ಪರಿಷತ್ತಿನ ಜೊತೆಗಿನ ನಿಕಟ ನಂಟು. 95ರಲ್ಲಿ ಗುರು ಚನ್ನಬಸಪ್ಪನವರು 92ರಿಂದ 95ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಾಗ ಕನ್ನಡ ಚಿತ್ರಗೀತೆಗಳ ಬಗ್ಗೆ ಮಡಿವಂತಿಕೆಯನ್ನ ಪರಿಷತ್ತು ಬಿಡಬೇಕು, ಪಂಪ ರನ್ನರು ನಮ್ಮ ನಾಲಿಗೆಗಳ ಮೇಲೆ ನಲಿದಾಡೋದಕ್ಕಿಂತ ಹೆಚ್ಚಾಗಿ ಚಿತ್ರಗೀತೆಗಳು ನಲಿದಾಡುತ್ತೆ. ಈ ಚಿತ್ರಗೀತೆಗಳು ಜನಸಾಮಾನ್ಯನ ಶ್ರೀಸಾಮಾನ್ಯ, ಯಾರು ಕುವೆಂಪು ಅವರು ಕಾಮನ್ ಮ್ಯಾನ್ಗೆ ಶ್ರೀಸಾಮಾನ್ಯ ಅನ್ನೋ ಪದ ಟಂಕಿಸ್ತಾರೆ, ಆ ಶ್ರೀಸಾಮಾನ್ಯರ ಸ್ವತ್ತಾಗಿದೆ. ಅವರ ಆಪ್ತವಾಗಿ ಅವರ ಬದುಕನ್ನ ಲವಲವಿಕೆ ಸಚೇತನಗೊಳಿಸ್ತಾ ಇದೆ, ಒಂದು ಸಂಭ್ರಮವನ್ನ ಸಡಗರವನ್ನ ತುಂಬುತ್ತಾ ಇದೆ. ಅವರ ನೋವಿಗೆ ಸಂಕಷ್ಟಕ್ಕೆ ಅದು ಅಭಿವ್ಯಕ್ತಿಯ ಮಾಧ್ಯಮ ಆಗಿದೆ. ಹಾಗಾಗಿ 2 ದಿನಗಳ ಕಾಲ ಚಲನಚಿತ್ರ ರಚನೆಕಾರರನ್ನ ಕರೆಸಿ ಒಂದು ಸಮಾವೇಶ ಮಾಡಿ ಎಂದೇ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲೇ ಆ ಸಮಾವೇಶ ಮಾಡಿದ್ರು. ಅಂದ್ರೆ 31 ವರ್ಷಗಳ ಹಿಂದೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಬಂದಿದ್ದು ಅದಾದ ನಂತರ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಕಾರ್ಯಕ್ರಮಕ್ಕಿಂತ ಇಲ್ಲಿ ಗೀತ ರಚನೆಕಾರರು ಸೇರಿದ್ದೀರಿ, ಎಲ್ಲರೂ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ದಿಗ್ಗಜರೆಲ್ಲ ಬಂದಿದ್ರಿ. ಇದನ್ನ ಒಂದು ಸಾರ್ಥಕ ಕಾರ್ಯಕ್ರಮವನ್ನಾಗಿ ಮಾಡಿದಿರಿ. ಸಾರ್ಥಕ ಸುವರ್ಣ, ಸಾರ್ಥಕ ವಜ್ರ, ಸಾರ್ಥಕ ಅಮೃತ, ಹೀಗೆ ಈ ಕಾರ್ಯಕ್ರಮವನ್ನ ನಾಗೇಂದ್ರ ಪ್ರಸಾದ್ ಅವರಿಗೆ ಆಯೋಜಿಸಬಹುದು. ಹಂಸಲೇಖರವರು ಹೇಳಿದ್ರು ನನ್ನ ಉತ್ತರಾಧಿಕಾರಿ ಅಂತ. ಪುತ್ರರಿಗೆ ಪಟ್ಟ ಕಟ್ಟುವ ಪುತ್ರರನ್ನೇ ಉತ್ತರಾಧಿಕಾರಿಗಳು ಅನ್ನುವ ಮಾತಿರುವಾಗ ಬೇರೊಬ್ಬರನ್ನ ಹೀಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತಹ ಮಾತು ನಿಜಕ್ಕೂ ಶ್ರೇಯಸ್ಕರ. RN ಜಯಗೋಪಾಲ್ ಬಗ್ಗೆ ನಮ್ಮ ಶ್ರೀಧರ್ ಮೂರ್ತಿ ಅವರು ಹೇಳಿದ್ರು, ಪಾಶ್ಚಾತ್ಯ ಸಾಹಿತ್ಯವನ್ನ ಬಹಳ ಗಂಭೀರವಾಗಿ ಓದಿಕೊಂಡಿದ್ದಂಥವರು ಜಯಗೋಪಾಲ್ ಅವರು. ತುಂಬಾ ಆತುರದಲ್ಲಿ ಬರಿತಾ ಇರ್ಲಿಲ್ಲ. ಅವರ ಒಂದೊಂದು ಗೀತೆ ಅಧ್ಯಯನ ಯೋಗ್ಯವಾದದ್ದು. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಇದೆ, ವರ್ಷಕ್ಕೆ ಒಂದ್ಸಲ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನ ಬೆಂಗಳೂರಿನಲ್ಲಿ ಆಯೋಜಿಸಿದ್ರೆ ಅದು ಮುಗ್ದೋಯ್ತು. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಆಗಿದೆಯಲ್ಲ, ವರ್ಷಕ್ಕೆ ಒಂದ್ಸಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿಬಿಡೋಣ, ಸರ್ಕಾರದಿಂದ 30 ಕೋಟಿ ಬರುತ್ತೆ 40 ಕೋಟಿ ಬರುತ್ತೆ ಅಂತ ಇಲ್ಲ. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಈ ರೀತಿಯ ಕೆಲಸಗಳನ್ನ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತಹ ಹೊತ್ತಗೆಗಳನ್ನ, ಪುಸ್ತಕಗಳನ್ನ ಪ್ರಕಟಿಸಬೇಕು. ಅಲ್ಲಿ ಒಂದು ಪ್ರಸಾರಾಂಗವನ್ನ ಆರಂಭಿಸಬೇಕು. ಒಂದು ಗಂಭೀರವಾದ ಚಿಂತನೆಗೆ, ಚರ್ಚೆಗೆ ಅದು ಅವಕಾಶ ಮಾಡಿಕೊಡತ್ತೆ ಅಂತ ಅಂದ್ರೆ ಅದರ ಅಸ್ತಿತ್ವ, ಅದು ಹೋರಾಟ ಮಾಡಿದ್ವಿ ನಾವು, ಅದನ್ನ ಆಗ್ಬೇಕು ಅಂತ. ಪ್ರಹ್ಲಾದ್ ರಾವ್, ಜಗನ್ನಾಥ್ ಪ್ರಕಾಶ್ ನಾವೆಲ್ಲ. ಆದ್ರೆ ಇವತ್ತು ಅದರ ಕೆಲಸ ಕಾರ್ಯ ಸ್ತುತ್ಯರ್ಹವಾಗಿಲ್ಲ. ಇದು ಟೀಕೆ ಅಲ್ಲ, ವಾಸ್ತವ. ಇನ್ನಾದ್ರೂ ಆ ಕೆಲಸಗಳನ್ನ ಅದು ಕೈಗೆತ್ಕೊಳ್ಳಿ. ಗೀತ ರಚನೆಕಾರರಿಗೆ ಪ್ರಶಸ್ತಿ ಅನ್ನೋದೇ ಇರಲಿಲ್ಲ. ಸರ್ಕಾರವೂ ಕೂಡ ಇವರನ್ನ ಉಪೇಕ್ಷೆ ಮಾಡಿತ್ತು. 1983ರಲ್ಲಿ ಆಲೆಮನೆ ಚಿತ್ರಕ್ಕೆ ದೊಡ್ಡರಂಗೇಗೌಡ ಅವರು ಮಧ್ಯಮಾವತಿ ರಾಗವನ್ನ ಆಧರಿಸಿ ಬರೆದಂತಹ ನಮ್ಮೂರ ಮಂದಾರ ಹೂವೆ ಹಾಡಿಗೆ ಮೊದಲ ಬಾರಿಗೆ ಗೀತ ರಚನೆಕಾರರಿಗೆ ಪ್ರಶಸ್ತಿ ಬಂತು. ಆ ಶೀರ್ಷಿಕೆಯಲ್ಲೆಲ್ಲ ಒಂದು ವಿಮರ್ಶಕರು ಮೆಚ್ಚಿದ ಪ್ರಶಸ್ತಿ ಬಂತು. ತದನಂತರದ ವರ್ಷಗಳಲ್ಲಿ ಗೀತ ರಚನೆಕಾರರಿಗೆ, ಗಾಯಕರಿಗೆ ಕರ್ನಾಟಕ ಸರ್ಕಾರದ ಚಲನಚಿತ್ರ ಪ್ರಶಸ್ತಿಗಳು ಸಂದಾಯ ಆಗ್ತಾ ಇವೆ. ಇವತ್ತು ಒಂದು ಶುಭ ದಿನ, ಇವತ್ತು ಒಂದು ಸಂಭ್ರಮದ ದಿನ. ಪ್ರದೀಪ್ ಕುಮಾರ್ ಶೆಟ್ಟಿ ಅವರ ನಾನಿರುವುದೇ ನಿಮಗಾಗಿ ಕೃತಿಗೆ ರಾಷ್ಟ್ರ ಮಟ್ಟದಲ್ಲಿ ಸುವರ್ಣ ಕಮಲ ಪ್ರಶಸ್ತಿ ಬಂದಿದೆ. ಒಂದ್ ಚಪ್ಪಾಳೆ ತಟ್ತೀರಾ ದಯವಿಟ್ಟು. ನಮ್ ಗುಡ್ಸ್ವಾಮಿ ಅವ್ರ ಕೃತಿಗೆ ಬಂದಿತ್ತು. ಅದರ ಮುಂದುವರಿಕೆಯ ಭಾಗವಾಗಿ ಇವತ್ತು ನಿನ್ನೆ ಪ್ರಕಟಿಸಿದ್ರು. ಆ ಕೃತಿಗೆ ಕನ್ನಡ ಚಿತ್ರರಂಗದ ಸತ್ವ, ತತ್ವ ಮತ್ತು ರಾಜಕೀಯ ಇತ್ಯಾದಿ ಧೋರಣೆಗಳನ್ನ ಕುರಿತಂತಹ ವಿಶ್ಲೇಷಣೆಯ ಕೃತಿ. ಆ ರೀತಿಯ ಕೃತಿಗಳು ಕನ್ನಡ ಚಿತ್ರರಂಗಕ್ಕೆ ಬರಬೇಕು. ಅದರ ಜೊತೆಗೆ ನಮ್ಮ ಗೀತ ರಚನೆಕಾರರು ಒಬ್ಬೊಬ್ಬರ ಸಾಹಿತ್ಯ, ಅವರ ವೈವಿಧ್ಯ, ಅವರು ಹೇಗೆ ಪದಗಳನ್ನ ಕಟ್ಟಿದ್ದಾರೆ, ಹಾಡುಗಳನ್ನ ಕಟ್ಟಿದ್ದಾರೆ, ಅದು ಪದಗಳ ಜೊತೆಗೆ ಚಿನ್ನಾಟವಾಡಿದ್ದಾರೆ, ಈ ಎಲ್ಲವನ್ನು ಕೂಡ ಬರಿಬೇಕು. ನಾಗೇಂದ್ರ ಪ್ರಸಾದ್
ಕೇವಲ ಉಪಮೆಗಳಲ್ಲಿ, ಸರಳವಾದ ಉಪಮೆಗಳಲ್ಲಿ ಅಥವಾ ರೂಪಕಗಳಲ್ಲೇ ತಮ್ಮ ಸಾಹಿತ್ಯವನ್ನ ಮಿತಿಗೊಳಿಸಿಕೊಂಡಿದ್ದು ಇಲ್ಲ. ಅದರ ಆಚೆಗೆ ಅವರು ಹೊರಡ್ತಾರೆ. ಈಗಾಗಲೇ ತೋರಿಸಿದ್ರು, ನೋಡಯ್ಯ ಕ್ವಾಟೆಲಿಂಗವೇ ಆಗ್ಲಿ ಅಥವಾ ಐ ಲವ್ ಯು ಪಾ, 3000 ಹಾಡುಗಳಲ್ಲಿ 2999 ಹಾಡುಗಳು ಕೂಡ ಸಮಾಜಕ್ಕೆ ಮಾದರಿಯಾಗಿರುವಂಥದ್ದು, ಪೋಷಕವಾಗಿರುವಂಥದ್ದು, ಅಥವಾ ಯಾವುದೇ ಅದರಿಂದ ಬಾಧೆ ಇಲ್ಲ. ಒಂದು ಹಾಡನ್ನ ಬಿಟ್ಬಿಡ್ತೇನೆ ಸ್ನೇಹಿತರೆ. ನಾಗೇಂದ್ರ ಪ್ರಸಾದ್ ಅಂತಂದ್ರೆ ನನಗೆ ಏನು ಅಂದ್ರೆ, ಒಂದು ಅಚ್ಚರಿ, ಒಂದು ಅದ್ಭುತ, ಒಂದು ಬೆರಗು. ಅವರದೇ ಸಾಲಿನಲ್ಲಿ ಹೇಳಬೇಕಾದ್ರೆ, ಬೆಳಗಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ. ಅಂದ್ರೆ ಆ ಬೆಳದಿಂಗಳ ಮೆರವಣಿಗೆಯಾಗಿ ಅವರು ಹೊರಟಿದ್ದಾರೆ. ಮತ್ತೆ ಅಧ್ಯಾತ್ಮದ ಸಿಂಚನ ಇರುತ್ತೆ. ಕೆಂಚಾಲೋ ಮಂಚಾಲೋ ಅನ್ನುವ ಹಾಡನ್ನು ಬರೀತಾರೆ. ಅಂದ್ರೆ ಚಿತ್ರ ಸಾಹಿತಿ ತನಗೆ ತಾನೇ ಒಂದು ಬಂಧನಕ್ಕೆ ಒಳಗಾಗೋದಿಲ್ಲ, ಅವನು ಆ ಬಂಧನವನ್ನ ಸೀಳಿಕೊಂಡು ಬರಬೇಕು. ಇಲ್ಲದೇ ಇದ್ರೆ ಅವಕಾಶಗಳಿಂದ ವಂಚಿತ ಆಗ್ತಾನೆ. ಏನು ಕೇಳಿದ್ರು ಕೂಡ ಬರ್ಕೊಡೋದಕ್ಕೆ ಆತ ಮುಂತೊಡಗಬೇಕು. ಆದ್ರೆ ಒಂದು ವಿಚಾರವನ್ನ, ವಾಸ್ತವವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತೇನೆ. ಕನ್ನಡದ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹುಡುಕೊಂಡು ಜನ ಬರ್ತಾರೆ ಅಥವಾ ಫೋನ್ ಮಾಡ್ತಾರೆ. ಒಬ್ಬ ಮಹಿಳೆ ಬಂದಿದ್ರು, ಏನು ಮಹಿಳೆ ಕರ್ಕೊಂಡು ಬಂದಿದ್ರು, ಇವಳಿಗೆ ಮದುವೆ ಆಗ್ತಾ ಇಲ್ಲ, ಆ ಸಮಸ್ಯೆ ಇದೆ, ಪರಿಹಾರ ಮಾಡಿ. ಇದು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಅಂದ್ರೆ ಹೌದು, ಇವಳಿಗೆ ರಕಾರ ಬರೋದಿಲ್ಲ, ಹಾಡು ಹೇಳುವಂತಾರೆ, ಹೇಳಿದಾಗ ರಕಾರ ಹುಡುಕ್ಬಿಟ್ಟು ಅವಳು ಲಕಾರದಲ್ಲಿ ಹೇಳ್ತಾಳೆ. ರಕಾರವನ್ನ ಲಕಾರವಾಗಿ ಹೇಳುವಂಥದ್ದು ಕೆಲವರು ಇರ್ತಾರೆ. ಮದುವೆ ವಯಸ್ಸು ಬಂದ್ರು ಆಗಿಲ್ಲ ಅಂತಂದ್ರೆ ಸರಿ, ನಾನೇನ್ ಮಾಡಿದೆ, ಕನ್ನಡದಲ್ಲಿ ಅತಿ ಹೆಚ್ಚು ರಕಾರವನ್ನ ಬಳಸಿರುವಂತಹ ಒಂದು ಗೀತೆ ಅಂದ್ರೆ ಜಿ.ವಿ. ಅಯ್ಯರ್ ಬರೆದಿರುವಂತಹ ಶರಣು ಕಾವೇರಿ ತಾಯೇ. ಆ ಶರಣು ಕಾವೇರಿ ತಾಯಿ ಹೇಳ್ಕೊಡಕ್ ನೋಡಿದೆ ಟಂಗ್ ಟ್ವಿಸ್ಟರ್ ಅಂತ ಹೇಳ್ತೇವೆ. ಅಂದ್ರೆ ನಾಲಿಗೆ ನುಲಿಗೆ, ಲಕಾರ ಅದು ದಂತ್ಯ, ರಕಾರ ಮೂರ್ಧನ್ಯ. ಭಾಷಾ ವಿಜ್ಞಾನದ ವಿಚಾರ ಹೇಳೋದಿಲ್ಲ. ಆದ್ರೆ ಬರಲಿಲ್ಲ. ಕೊನೆಗೆ ತೆಲುಗು ಹಾಡನ್ನು ಪ್ರಯತ್ನ ಪಟ್ಟೆ, ಚಕ್ರಿ ಮ್ಯೂಸಿಕ್ ಮಾಡಿರುವಂಥದ್ದು. ರಾರಮ್ಮನಿ ರಾಮಚಿಲಕಪ್ಪ ಹಾಡನ್ನು ಪಲಿಕೆ ನೀ ಬೇಡ, ಇಲ್ಲ ರಾರಮ್ಮನಿ ಬರ್ಲಿಲ್ಲ. ಕೊನೆಗೆ ಕುರುಕ್ಷೇತ್ರ ಚಿತ್ರ ಇನ್ನ ಬಿಡುಗಡೆ ಆಗಿರ್ಲಿಲ್ಲ. ನಾಗೇಂದ್ರ ಪ್ರಸಾದ್ ಅವರು ಅವರ 2 ಹಾಡುಗಳನ್ನ ನನ್ನ ಜಗಲಿಗೆ ಕಳಿಸಿದ್ರು. ಜಗಲಿ ಅಂದ್ರೆ ವಾಟ್ಸಪ್ಗೆ ಕಳಿಸಿದ್ರು. ಆ ಹಾಡನ್ನ ನಾನು ನೋಡಿದಾಗ ಅಲ್ಲಿ 40ಕ್ಕಿಂತ ಹೆಚ್ಚು ಸಲ ರಕಾರವನ್ನ ಬಳಸಿರುವಂತ ಹಾಡಿದೆ. ಉತ್ತರೆ ಉತ್ತರೆ ಚಂದ ನೀನು ನಕ್ಕರೆ ಅಂತ. ಆ ಹಾಡನ್ನು ಯಾಕೆ ಪ್ರಯೋಗಿಸಬಾರದು ಅಂತ ಆ ಹುಡುಗಿಗೆ ನಾನು ಹೇಳ್ಕೊಟ್ಟೆ. ಆ ಹುಡುಗಿಗೆ ಆಮೇಲೆ ಅವ್ರ ತಾಯಿ ಫೋನ್ ಮಾಡಿದ್ರು, ಪ್ರಕಾರ ಬಂತಲ್ಲಿ ಫೋನ್ ಮಾಡಿದ್ರು, ಸಾರ್ ಅವಳಿಗೆ ಮದುವೆ ಆಯ್ತು, ಇಬ್ರು ಅಂದ್ರು. ಅಯ್ಯೋ, ಒಂದೇ ಮದುವೆ ಆಗಿಲ್ಲ, ಇಬ್ರು ಹೆಂಗಮ್ಮ ಅಂದೆ. ಇಲ್ಲ, ಇಬ್ರು ಮಕ್ಕಳಾಗಿದ್ದಾರೆ ಈಗ ಅಲ್ಲ ಹೇಳಿದ್ರು. ಅಂದ್ರೆ ಒಂದು ಹಾಡು ಹೇಗೆ ಒಬ್ಬ ಹುಡುಗಿಯಗೆ ಕಂಕಣ ಭಾಗ್ಯವನ್ನ ಕಲ್ಪಿಸ್ತು ಅನ್ನೋದು ಕೂಡ ಒಂದು ಮ್ಯಾಜಿಕ್. ಒಟ್ಟು ನಾಗೇಂದ್ರ ಪ್ರಸಾದ್ ಅವರು 3000 ಹಾಡುಗಳನ್ನು ಬರೆದಿದ್ದಾರೆ. ಅಂದ್ರೆ ಅವರ ಬದುಕು ಬರಹದ ಬಗ್ಗೆ ನಮ್ಮ ಶ್ರೀಧರ್ ಮೂರ್ತಿಯವರು ಒಂದು ಕೃತಿಯನ್ನ ರಚಿಸಿ ಇವತ್ತು ಬಿಡುಗಡೆಯಾಗಿದೆ. ಅದರ ಜೊತೆಗೆ ಅವರ ಗೀತ ಸೂಚಿ ಒಂದು ಬಿಡುಗಡೆ ಆಗ್ಬೇಕು. 3000 ಹಾಡುಗಳು, ಅದರ ವಿವರಗಳನ್ನ ಒಂದು ಕೃತಿ ರೂಪದಲ್ಲಿ ಬರಬೇಕು. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಮಾಡದೇ ಇದ್ರೆ ವೀರಲೋಕವಾದ್ರೂ ಕೂಡ ಅವ್ರು ಮಾಡಬಹುದು. ಒಂದು ಮಾತು ಬಂತು, ಹಳೆ ಹಾಡು ಓಲ್ಡ್ ಈಸ್ ಗೋಲ್ಡ್ ಅಂತ. ನಾವು ಹೇಳಿದ್ದನ್ನೇ ಹೇಳ್ತೇವೆ, ಆಡಿದ್ದನ್ನೇ ಆಡ್ತೇವೆ. ಹೊಸದರ ಕಡೆ, ಈಗಿನ ವಾಸ್ತವದ ಕಡೆ, ವರ್ತಮಾನದ ಕಡೆ ನೋಡೋದಿಲ್ಲ. ದಯವಿಟ್ಟು ಗಮನಿಸಿ. ತುಂಬಾ ಸುಲಭ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳೋದು. ಆದ್ರೆ ನೀವು ವರ್ತಮಾನದಲ್ಲಿ ಇದ್ದು ಭೂತವನ್ನೇ ನೆನಪಿಸ್ಕೊಳ್ತಾ ಇದ್ರೆ, ಇಲ್ಲಿ ಬರ್ತಾ ಇರೋದನ್ನ ಉಪೇಕ್ಷೆ ಮಾಡಿದ್ರೆ ಭವಿಷ್ಯ ನಿಮಗೆ ಇರೋದಿಲ್ಲ, ಕನ್ನಡಕ್ಕೆ ಇರೋದಿಲ್ಲ. ವಸ್ತುನಿಷ್ಠವಾಗಿ ನೋಡಿ ವಿಮರ್ಶೆ ಮಾಡಬೇಕು, ವರ್ತಮಾನವನ್ನು ಕೂಡ ಗ್ರಹಿಸಬೇಕು. ಒಂದು ಕೊರತೆ ಅಂತಂದ್ರೆ ವರ್ತಮಾನದ ಹಾಡುಗಳಲ್ಲಿ ಸ್ನೇಹಿತರೆ ಲಯ ಜಾಸ್ತಿ ಇರುತ್ತೆ, ವಾದ್ಯಗಳ ಅಬ್ಬರ ಜಾಸ್ತಿ ಇರುತ್ತೆ. ಆ ವಾದ್ಯಗಳ ಅಬ್ಬರದಲ್ಲಿ ಎಷ್ಟೋ ಹಾಡುಗಳು ಕಳೆದೋಗುತ್ತೆ. ಆದ್ರೆ
ಮಾಧುರ್ಯ ಪ್ರಧಾನವಾದ ಹಾಡುಗಳು ಕೂಡ ಬರುತ್ತೆ. ಅವುಗಳಿಗೂ ಕೂಡ ನೀವು ನೊಟೇಷನ್ಸ್ ಹಾಕ್ಸಿದ್ರೆ ಸ್ವರವನ್ನ ಸಂಯೋಜಿಸುವಂತೆ ಸ್ವರಗಳನ್ನು ಸಂಯೋಜಿಸಿ ಇದ್ರೆ ಅವು ಕೂಡ ಶಾಶ್ವತವಾಗಿ ಜನಮಾನಸದಲ್ಲಿ ಉಳಿಯುತ್ತೆ. ಹಿಂದೆ ನಾನು ಬೆಂಗಳೂರಿಗೆ ಬಂದಿದ್ದು 76ರಲ್ಲಿ, ಆವಾಗ ಆ ವರ್ಷದಲ್ಲಿ ಬಂದಿದ್ದು 36 ಚಿತ್ರ. ಈಗ ಬರೋದು 249, 245, 250 ಚಿತ್ರಗಳು ವರ್ಷಕ್ಕೆ ಬರುತ್ತೆ. ಒಂದು ಚಿತ್ರಕ್ಕೆ 4 ಹಾಡುಗಳು ಅಂದ್ರೂ ಪ್ರತಿ ವರ್ಷ 1,000 ಕನ್ನಡ ಹಾಡುಗಳು ನಮ್ಮ ಚಿತ್ರಗಳಲ್ಲಿ ಬರ್ತಾ ಇವೆ. ಹಾಗಾಗಿ ಈ ಗೀತ ಪ್ರಕಾರವನ್ನ ಗಂಭೀರವಾಗಿ ಪರಿಗಣಿಸಬೇಕಾದ ಅಗತ್ಯ ಇದೆ. ಇನ್ನ ಒಂದು ಮಾತು ಬಂತು, 3 ಮಾತ್ರೆ 4 ಮಾತ್ರೆ. ಹೌದು, ಮಾತ್ರೆಗಳು ಕಡಿಮೆ ಆದಷ್ಟು ಲಾಲಿತ್ಯ ಜಾಸ್ತಿ ಆಗುತ್ತೆ, ಜನಮನದಲ್ಲಿ ಉಳಿಯುತ್ತೆ. ಇಳೆಯರಾಜ ಹಾಡುಗಳೆಲ್ಲ ಹಾಗೆ, ಕೆಲವು ಒಂದು ಮಾತ್ರೆ ಕಡಿಮೆ ಇರುತ್ತೆ, ಹೆಚ್ಚು ಅವರಿಗೆ ಆಪ್ತವಾಗಿರುತ್ತೆ. ಏನು ಕೇಳೋದಿಲ್ಲ, ಒಂದು ಸಾಲ್ ಕೇಳ್ಬಿಟ್ಟು ನಾವು ಯೋಗರಾಜ್ ಭಟ್ರದು ಹಳೆ ಪಾತ್ರೆ ಹಳೆ ಕಮಲ ಬಲು ಬೇಜಾರ್ ಕಡೆ ಆ ಕಡೆ ಹೋಗ್ತೀರಾ, ಹೋಗಿ ಕ್ಯಾಮ್ರಾಗಳ ಮುಂದೆ ಮುಂದಿನ ತಲೆಮಾರು ಹೊಸ ತಲೆಮಾರಿನ ತಾರುಣ್ಯದ ಬಿಸುಪಿನಲ್ಲಿರುವಂತವರು ಹೇಗೆ ಯೋಚಿಸಬಲ್ಲರು ಅನ್ನೋದನ್ನ ಬಹಳ ಚೆನ್ನಾಗಿ ಸಮರ್ಥವಾಗಿ ಕಟ್ಟಿಕೊಟ್ಟಂತಹ ಗೀತೆಯನ್ನ ನಾವು ಟೀಕೆಗೆ ಬಳಸ್ತಾ ಹೋಗ್ತೇವೆ, ಆದ್ರೆ ಆಳಕ್ಕೆ ಇಳಿಯೋದಿಲ್ಲ. ಅದನ್ನ ನಾವು ಸ್ವಲ್ಪ ವಿಚ್ಛೇದನ ಮಾಡಿ ಒಳಗಡೆ ಏನಿದೆ ಅನ್ನೋದನ್ನ ನಾವು ಪರಿಶೀಲಿಸೋದಿಲ್ಲ. ಹಾಗಾಗಿ ಪೂರ್ವಗ್ರಹ ಪೀಡಿತರಾಗದೆ ಹಳೆಯದನ್ನು ಒಪ್ಕೊಂಡ್ರು ಕೂಡ ವರ್ತಮಾನವನ್ನ ಹೊಸದನ್ನ ನಾವು ನಿರಾಕರಿಸದೆ ಅದಕ್ಕೂ ಕೂಡ ನಮ್ಮ ಸಮ್ಮತಿಯ ಮುದ್ರೆಯನ್ನ ಒತ್ತಬೇಕು. ಹಾಗಂತ ಹೇಳ್ಬಿಟ್ಟು ಸದಭಿರುಚಿಯನ್ನ ನಾವು ಮೀರಿ ಅದನ್ನ ಲಂಘಿಸಿ ಮಾಡಬೇಕು ಅಂತಲ್ಲ. ಎಲ್ಲಿ ಕಿವಿ ಹಿಂಡಬೇಕು ಅಲ್ಲಿ ಹಿಂಡಬೇಕಾದ ಅಗತ್ಯ ಇದೆ. ಅಂದ್ರೆ ಒಬ್ಬ ಚಿತ್ರ ಸಾಹಿತಿಗೆ ಅಧ್ಯಯನ ತುಂಬಾ ಮುಖ್ಯ. ದ್ವಾಪರ ಯಾವುದು, ತ್ರೇತಾಯುಗ ಯಾವುದು, ಕಲಿಯುಗ ಯಾವುದು, ಇವು ಗೊತ್ತಿರ್ಬೇಕು. ಅಂದ್ರೆ ಈ ಅರಿವಿನ ಪರಿಧಿಗಳನ್ನ ಆತ ಬರಿತನು ಹಾಡುಗಳನ್ನ ವಿಸ್ತಾರ ಮಾಡ್ಕೊಂಡು ಹೋಗ್ಬೇಕು. ಇಲ್ಲದೆ ಇದ್ರೆ ನಿಂತ ನೀರಾಗಿ ಮುಂದೆ ರಥ ಸಾಗೋದಿಲ್ಲ. ನಾಗೇಂದ್ರ ಪ್ರಸಾದ್ ಅವರ ವೈಶಿಷ್ಟ್ಯ ಅಂತಂದ್ರೆ ಕನ್ನಡೇತರರು ಕೂಡ ಅವರ ಹಾಡುಗಳನ್ನ ಹಾಡುವಂತೆ ಆಗಿದ್ದು, ಕನ್ನಡ ಕೇಳುಗರ ಸಂಖ್ಯೆ ವೃದ್ಧಿಸಿದ್ದು ಈ ಸಾರ್ಥಕತೆ ಅವರಿಗೆ, ಈ ಶ್ರೇಯ ಅವರಿಗೆ ಲಭಿಸುತ್ತೆ. ಸ್ನೇಹಿತರೆ, ಸಲಾಂ ಪ್ರಸಾದ್ ಬಾಯ್ ಅವರೇ ಹಾಡು ಸಲಾಂ ರಾಖಿ ಬಾಯ್ ಅಂತ, ನಾನು ಸಲಾಂ ಪ್ರಸಾದ್ ಬಾಯ್ ಅಂತ ಹೇಳ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಜಯತು ಭುವನೇಶ್ವರಿ, ರಾಜರಾಜೇಶ್ವರಿ. ನಮಸ್ಕಾರ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.